ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಿರೀಕ್ಷೆಯಂತೆ ತೆರಳುತ್ತಾ ಇದ್ದಾರೆ. ಬಟ್ ಯಾವಾಗ ಅನ್ನೋದಿರಲಿಲ್ಲ, ಈಗ ಆ ದಿನಾಂಕ ಕೂಡ ನಿಗದಿಯಾಗಿದೆ. ಪ್ರಯಾಗ್ರಾಜ್ನ ಮಹಾ ಕುಂಭಮೇಳಕ್ಕೆ ನರೇಂದ್ರ ಮೋದಿ ಹೋಗ್ತಾ ಇರೋದು. ನಾಳೆ ಅಮೃತ ಸ್ನಾನವನ್ನ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ತ್ರಿವೇಣಿ ಸಂಗಮದಲ್ಲಿ ಶಾಹಿ ಸ್ನಾನವನ್ನ ಮಾಡಲಿದ್ದಾರೆ ಮೋದಿ. ಮಾಘ ಮಾಸದ ಅಷ್ಟಮಿಯಂದು ಪವಿತ್ರ ಸ್ನಾನವನ್ನ ಮಾಡಲಿದ್ದಾರೆ. ಸ್ನಾನದ ನಂತರ ಸಂಗಮದಲ್ಲಿ ಗಂಗೆಗೆ ಪ್ರಧಾನಿ ಪೂಜೆಯನ್ನ ಕೂಡ ಸಲ್ಲಿಸಲಿದ್ದಾರೆ. ಮೋದಿ ಆಗಮನ ಪ್ರಯಾಗ್ರಾಜ್ನಲ್ಲಿ ಭಾರೀ ಭದ್ರತೆ ಇದೆ. ಸುಮಾರು 1 ಗಂಟೆ ಪ್ರಯಾಗ್ರಾಜ್ನಲ್ಲಿ ನರೇಂದ್ರ ಮೋದಿ ಇದ್ದಾರೆ. ನೋಡಿ, ನಿನ್ನೆಯಿಂದಲೂ ಕೂಡ ಮೋದಿಯವರು ಅಲ್ಲಿ ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಿನ್ನೆಯಿಂದಲೇ ಫುಲ್ ಆಗಿ ಅಲ್ಲಿ ಎಲ್ಲಾ ರೀತಿಯಾಗಿ ಭದ್ರತೆಯನ್ನ ಮಾಡ್ತಾ ಇದ್ದಾರೆ. ಈ ಅಮೃತ ಸ್ನಾನ ಅಂತ ಏನ್ ಕರೀತಾ ಇದ್ದಾರೆ, ಏನ್ ಅಮೃತ ಸ್ನಾನ? ಬಹಳಷ್ಟು ಜನಕ್ಕೆ ಪ್ರಶ್ನೆ ಇದೆ, ಏನಿದೆ ಅಮೃತ ಸ್ನಾನ ಅಂತ ಹೇಳಿ. ಅಲ್ಲಿ ಸೇರುವಂತಹ ಸಂಗಮದ ಜಾಗ ಏನಿದೆ, ಆ ಜಾಗವೇ ಅಮೃತ ಸ್ನಾನ ಮಾಡಕ್ಕೆ ಯೋಗ್ಯ. ಅದಕ್ಕೆ ಏನ್ ಕಾರಣ ಅಂತಂದ್ರೆ, ಸಮುದ್ರ ಮಂಥನ ಆದಂತ ಸಂದರ್ಭದಲ್ಲಿ ಅಮೃತ ಕಳಸದಿಂದ 4 ಹನಿಗಳು ಏನು ಕೆಳಗಡೆಗೆ ಬೀಳುತ್ತೆ, ಅಮೃತದ ಹನಿಗಳು, ಆ ಹನಿಗಳಲ್ಲಿ 1 ಹನಿ ಬಿದ್ದಿರೋದೇ ಈ ಜಾಗದಲ್ಲಿ ಅಂತ ಹೇಳಿ. ಹಾಗಾಗಿ ಆ ಜಾಗದಲ್ಲಿನೇ ಸ್ನಾನ ಮಾಡಬೇಕು ಅಂತೇಳಿ. ಮೊನ್ನೆ ಕಾಲ್ ತುಳಿತ ಆಯ್ತಲ್ಲ, ಆ ಕಾಲ್ ತುಳಿತ ಆದಂಥ ಜಾಗವೂ ಸಹ ಅಲ್ಲೇ ಸ್ನಾನ ಮಾಡಬೇಕು ಅಂತ ಹೋಗ್ತಾ ಇದ್ದಿದ್ದಕ್ಕೆ ಅಲ್ಲಿ 10ರಿಂದ 15 ಕಿಲೋಮೀಟರ್ ವರೆಗೂ ಕೂಡ ಬಿಟ್ಟಿದ್ದಾರೆ ಸ್ನಾನ ಮಾಡೋಕ್ಕೆ. ಬಟ್ ಪರ್ಟಿಕ್ಯುಲರ್ ಆಗಿ ಅದೇ ಜಾಗಕ್ಕೆ ಯಾಕೆ ಹೋಗ್ತಾರೆ? ಇದೊಂದೇ ಕಾರಣಕ್ಕೋಸ್ಕರ, ಸಂಗಮದ ಆ ಮೂತಿ ಏನಿದೆ, ಆ ಪಾಯಿಂಟ್ ಏನಿದೆ, ಅಲ್ಲಿ ಸರಸ್ವತಿ ಅಲ್ಲೇ ಉದ್ಭವ ಆಗೋದು ಅಂತ ಹೇಳೋದು. ನನ್ನ ಸಹೋದ್ಯೋಗಿ ಈಗ ದೆಹಲಿಯಿಂದ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾವಾಗ, ಏನು ಮತ್ತೆ ಯಾವ ರೀತಿಯಾಗಿ ಭದ್ರತೆಗೆ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ, ಹೇಗಿದೆ ತಯಾರಿ ಈಗ? ಅರುಣ್, ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜ್ಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಮಹಾ ಕುಂಭಮೇಳ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅದರ ಭಾಗವಾಗಿ ಅವರು ಅಮೃತ ಸ್ನಾನವನ್ನು ಕೂಡ ಮಾಡಲಿದ್ದಾರೆ. ಹೀಗಾಗಿ ಸಾಕಷ್ಟು ತಯಾರಿಗಳನ್ನು ಈಗ ಪ್ರಯಾಗ್ರಾಜ್ನಲ್ಲಿ ಮಾಡ್ಕೊಳ್ಳಾಗ್ತಾ ಇರುವಂಥದ್ದು. ಸಹಜವಾಗಿ ಮಹಾಕುಂಭಮೇಳದಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯವೂ ಕೂಡ ಭಾಗಿಯಾಗಿ ಅಮೃತ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೋಗ್ತಿರುವಂಥ ಹಿನ್ನೆಲೆಯಲ್ಲಿ ಜನದಟ್ಟಣೆಯಲ್ಲಿ ಇನ್ನಷ್ಟು ಹೆಚ್ಚಳ ಆಗ್ಬೋದಾದಂಥ ಸಾಧ್ಯತೆಗಳಿದ್ದಾವೆ. ಸಹಜವಾಗಿ ಕುಂಭಮೇಳಕ್ಕೆ ಬರುವಂಥ ಸಂಖ್ಯೆ ಒಂದು ಕಡೆ ಆದರೆ, ನರೇಂದ್ರ ಮೋದಿ ಅವರು ಬರ್ತಾರೆ ಅನ್ನುವಂಥ ಸಂದರ್ಭದಲ್ಲಿ ಇನ್ನಷ್ಟು ಜನಸಂಖ್ಯೆ ಹೆಚ್ಚಾಗಬಹುದಾದಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಹೀಗಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜಿಸುವಂಥ ಕೆಲಸವನ್ನ, ಕೇಂದ್ರದ ಮೀಸಲು ಪಡೆಗಳನ್ನು ನಿಯೋಜಿಸುವಂಥ ಕೆಲಸವನ್ನ ಈಗ ಸ್ಥಳೀಯ ಆಡಳಿತ ಮಾಡ್ತಾ ಇರುವಂಥದ್ದು. ನಾಳೆ ಬೆಳಗ್ಗೆ 10 ಗಂಟೆಯ ಸರಿಸುಮಾರಿಗೆ ಅವರು ಅಮೃತ ಸ್ನಾನವನ್ನು ಕೂಡ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಒಂದು ಕಡೆಗೆ ದೆಹಲಿಯ ವಿಧಾನಸಭೆ ಚುನಾವಣೆ ನಡೀತಾ ಇರುವಂಥದ್ದು, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೃತ ಸ್ನಾನವನ್ನು ಮಾಡ್ತಾ ಇರುವಂಥದ್ದು ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ನಾಳೆ ಅವರು ಇಡೀ ದಿನ ಕೂಡ ಅಲ್ಲಿ ಪ್ರಯಾಗ್ರಾಜ್ನಲ್ಲಿದ್ದು ಅಲ್ಲಿನ ವ್ಯವಸ್ಥೆಗಳನ್ನು ಕೂಡ ಅಮೃತ ಸ್ನಾನದ ಬಳಿಕ ಪರಿಶೀಲನೆಯನ್ನು ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕಿದ್ದಾವೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.